ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿವಸ ಮಿನಿ ಲಾಗ್ ಡೇ 12. ಸೊ ಇವತ್ತು ಏನಾಗಿತ್ತು ಅಂದ್ರೆ ಕ್ಯಾರೆಟ್ ಹಲ್ವಾ ಮಾಡಾಕತ್ತಿದ್ದೆ. ಕ್ಯಾರೆಟ್ ಹಲ್ವಾ ಮಾಡೋಕೆ ಏನಿದೆ ರೀ, ಭಾಳ ಸಿಂಪಲ್ ಐತೆ ಆ್ಯಂಡ್ ಇವನ್ ಮೋರ್ ಭಾಳ ಟೇಸ್ಟ್ ಆಗಿತ್ತು. ನಾವು ಟೇಸ್ಟ್ ಮಾಡಿ ನೋಡಿದ್ವಿ. ನೀವು ಒಂದು ಟೈಮ್ ಮನೆ ಒಳಗೆ ಟ್ರೈ ಮಾಡಿರಿ. ಕ್ಯಾರೆಟ್ ಹಲ್ವಾ ಮಾಡೋದು ಈಸಿ ಇಲ್ಲ, ಯಾಕೆ ಗೊತ್ತ್ರಿ? ಈಸಿ ಅಂತ ಹೇಳ್ಬೋದು, ಬಟ್ ಕೈ ಹೆರ್ಜಾಕೆ ಎಷ್ಟು ಟೈಮ್ ತೊಗೊತೈತಿ ಏನು ತಾನ ಗೊತ್ತೇ ಏನು ರೀ. ನಿಮ್ಗೆ ಬರೀ 8 ಕ್ಯಾರೆಟ್ ತೊಗೊಂಡಿನಿ, 8-10 ಕುಂತಕಿ ನಾನು 10 ಮುಗಿದೈತೆ ನಂದು. 2 ತಾಸು ಹೋಗೈತಿ ಕ್ಯಾರೆಟ್ ಹಲ್ವಾ ಮಾಡಿ ತಿನ್ನೋ ಮಟ. ಟೈಮ್ ಅರೌಂಡ್ 10:30 ಆಗಿಬಿಟ್ಟಿತ್ತು ರೀ. ಸೊ ಏನಿಲ್ಲ, ಜಸ್ಟ್ ಹೆರ್ಚ್ಕೊಂಡು ಆಮೇಲೆ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಡ್ಮೇಲೆ ತುಪ್ಪ ಹಾಕಿ ಮತ್ತೆ ಈ ಥರ ತಳ ಹಿಡಿಬಿಡ್ರಿ. ಹೋಗಿ ಟಿ ವಿ ನೋಡ್ಕೊಂಡು ಕುಂತ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂದ್ರೆ ಪದ್ಧತಲ್ರಿ. ಯಾಕೆ ಗೊತ್ತೇನು ರೀ? ಕ್ಯಾರೆಟ್ ಹಲ್ವಾಗಿ ಹೆಂಗಂದ್ರೆ ಅಲ್ಲೇ ನಿಂದಿರ್ಬೇಕು, ಪೇಷನ್ಸ್ಲಿಂತ ಮಾಡಬೇಕು ಗ್ಯಾಸ್ ಮುಂದೆ ನಿಂತು. ಆಮೇಲೆ ಸ್ವಲ್ಪ ಹಾಲು ಹಾಕಿ ಕಂಪ್ಲೀಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮುಂಚೆ ನೀವೇನಾರ ಸಕ್ಕರೆ ಹಾಕಿದ್ರಿ ಅಂದ್ರೆ ಟೋಟಲಿ ಕ್ಯಾರೆಟ್ ಹಲ್ವಾ ಫೇಲ ನೋಡಿರಿ. ಫಸ್ಟಿಗೆ ಸಕ್ಕರೆ ಹಾಕಬಾರ್ದು, ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಸಕ್ಕರೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೋರಿ. ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ಆ್ಯಂಡ್ ಇವನ್ ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಹುರ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಭಾಳ ಟೇಸ್ಟಾಗಿತ್ತು, ನಾವು ಮಸ್ತಾಗಿತ್ತು ಅಂತ ಹೇಳ್ಬೋದು. ಆದರೆ ಇದು ಎಫರ್ಟ್ಸ್ ಭಾಳ ಐತ್ರಿ. ರೆಸಿಪಿ ಕಡಿಮೆ, ಎಲ್ಲ ಮಟೀರಿಯಲ್ಸ್ ಹಾಕೋದು ಕಡಿಮೆ ಐತಿ, ಆದ್ರೆ ನಿಂತು ಮಾಡೋದಕ್ಕೆ ಬೇಕ್ರಿ ಪೇಷನ್ಸ್. ಕ್ಯಾರೆಟ್ ಹಲ್ವಾ ತಿನ್ಬೇಕಂತ ಹೇಳಿದ್ರು ಪೇಷನ್ಸ್ ಇದ್ರೇ ನಾವು ತಿನ್ನೋಕೆ ಸಾಧ್ಯ. ಬಿಕಾಸ್ ಯಾಕಂದರೆ ಹೆರ್ಜಿ ಅದನ್ನು ಹುರ್ಕೊಂಡು ಅದನ್ನು ಬೇಯಿಸ್ಕೊಂಡು ಹಾಲು ಒಳಗೆ ಕಂಪ್ಲೀಟಾಗಿ ಸಕ್ಕರೆ ಹಾಕಿ ಮತ್ತೆ ಬೇಯಿಸ್ಕೊಂಡು ತಳ ಹಿಡ್ಲಾರ್ದಂಗೆ ನೋಡಿಕೊಂಡು ಇಷ್ಟೆಲ್ಲ ಐತ್ರಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ. ನಿಮ್ಮ ಮನ್ಯಾಗೂ ನಿಮಗೆ ಟೈಮ್ ಇದ್ದಾಗ ಮಾಡ್ಕೊಂಡು ನೋಡ್ರಿ. ಸುಟಿ ಗಿಟಿ ಇದ್ದಾಗ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿನ್ನಿರಿ. ಭಾರೀ ಚೊಕ್ಕಾಗಿತ್ತು, ಟೇಸ್ಟ್ ಆಗಿತ್ತು. ಆ್ಯಂಡ್ ಇವನ್ ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಕಳು ತಿಂದಿಲ್ಲ ಅಂದರೆ ಸಣ್ಣ ಸಣ್ಣಗೆ ಹೆರ್ಜ್ ಹಾಕಿ. ಕ್ಯಾರೆಟ್ ಭಾಳ ಚಲೋ ರೀ ಕಣ್ಣಿಗೆ, ಬಿಕಾಸ್ ಕಂಟಿನ್ಯೂ ಕಂಪ್ಯೂಟರ್ ಮುಂದೆ ಕುಂತಾಗೆಲ್ಲ ಕ್ಯಾರೆಟ್ ಕಣ್ಣಿಗೆಲ್ಲ ಚಲೋ. ಆ್ಯಂಡ್ ಇವನ್ ಮಕ್ಕಳಿಗೆಲ್ಲ ಚಲೋ. ಎಲ್ಲರಿಗೂ ಕ್ಯಾರೆಟಿಂದ ಭಾಳೆಲ್ಲ ಬೆನಿಫಿಟ್ಸ್ ಅದಾವೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಕಳು ಸ್ವಲ್ಪ ಜನ ತಿನ್ನಂಗಿಲ್ಲ, ತುಪ್ಪ ತಿನ್ನಂಗಿಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ನೀವು ಸಣ್ಣ ಮಗು ಇದ್ದಾಗ ಸ್ವಲ್ಪ ಒಂದಿಷ್ಟು ಕ್ಯಾರೆಟ್ ಹಲ್ವಾ ಒಂದು ಹೊತ್ತಿಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿ ತಿನ್ಸಿದ್ರಿ ಅಂದ್ರೆ 100% ನಿಮ್ಮ ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಆ್ಯಂಡ್ ಇವನ್ ಸ್ವಲ್ಪ ಚೇಂಜಸ್ಸು ಇರ್ತೈತಿ. ಸೊ ಮಕ್ಕಳಿಗೆ ಒಂಥರ ಹೆಂಗಂದ್ರೆ ಕುಂದಾಗಿಂದ ಹೊರಗಿನ ತಿನ್ಸೋದಲ್ಲಿ ಈ ಥರ ಸ್ವೀಟ್ಸ್ ಮಾಡಿ ನೀವು, ಬಟ್ ಶುಗರ್ ಎಲ್ಲ ಜಾಸ್ತಿ ಹಾಕಬೇಡ್ರಿ, ಕಡಿಮೆ ಹಾಕಿ ಮಕ್ಳಿಗೂ ತಿನ್ನಿಸ್ಬೋದು. ತುಪ್ಪ ಗಿಪ್ಪ ಎಲ್ಲ ಹೊಟ್ಟೆ ಒಳಗೆ ಹೊಕ್ಕೈತಿ, ಡ್ರೈ ಫ್ರೂಟ್ಸ್ ಹೊಟ್ಟೆ ಹೊಕ್ಕವು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.